ನಮಸ್ಕಾರ ವೀಕ್ಷಕರೇ, ಸವಿರುಚಿ ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ನೀರು ದೋಸೆ ಮಾಡೋದು ಹೆಂಗೆ ಮಾಡ್ಬೇಕಂತ ಮಾಡೇನ್ರಿ. ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ನಾನೀಗ ಅಕ್ಕಿ ತೊಗೊಂಡೇನ್ರಿ. ಅವು ಅಕ್ಕಿ ಸ್ವಚ್ಛಗೆ ಒಂದು 4 ಸಾರಿ ತೊಳಿಬೇಕ್ರಿ. 4 ತಾಸು ನೆನೆ ಇಡ್ಬೇಕ್ರಿ. ಬರೀ ಅಕ್ಕಿ ಅಷ್ಟೇ ರೀ. ನೆನೆ ಇಟ್ಟು ಆಮೇಲೆ ಸಣ್ಣ ಮಾಡ್ಬೇಕು. ಸಣ್ಣ ಮಾಡಿದ್ ನೋಡ್ರಿ, ಚಂದ ನೈಸಾಗಿ ಸಣ್ಣ ಮಾಡ್ಬೇಕ್ರಿ. ಮಸ್ತ್ ಆಗ್ಯದಿಲ್ಲ ರೀ. ಈ ಥರ ನೀವು ಸಣ್ಣ ಮಾಡ್ಕೊರಿ, ಅಂದ್ರೆ ದೋಸೆ ಚಂದ ಬರ್ತಾವೆ, ಮೆತ್ತಗೆ ಬರ್ತಾವೆ ರೀ. ದೋಸೆಗೆ ಬರೀ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದಾಗಿ ಕಲಿಸ್ಬೇಕ್ರಿ ಮಸ್ತ್ನಾಗೆ. ಈ ಥರ ಚಂದ ಎಲ್ಲ ಕಲಿತದ್ರಿ. ಸ್ವಲ್ಪ ತಿಳಿನೇ ಇರ್ಬೇಕ್ರಿ. ಅದು ಗಟ್ಟಿ ಆದ್ರೆ ನೀರು ದೋಸೆ ಇದು ಆಗಂಗಿಲ್ಲ ರೀ, ದಿಪ್ಪ ಹಾಕವ ತೆಳಗತ್ತ. ಒಂದು ಸ್ವಲ್ಪ ಹಂಚಿಗೆ ನೀರು ಹೊಡಿಬೇಕ್ರಿ. ಹಂಗೆ ಒಂದು ಬಟ್ಟೆ ತೊಗೊಂಡು ಚಂದ ಕ್ಲೀನಾಗಿ ಒರೆಸ್ಬೇಕ್ರಿ. ಹಿಂಗೆ ರೀ ಎಲ್ಲ ಒರೆಸಿ ಮಾಡಿ ಹಿಂಗೆ ಇದು ಹಾಕ್ಬೇಕ್ರಿ. ದೋಸೆದು ಹಿಟ್ಟು ತೊಗೋಬೇಕ್ರಿ. ತೊಗೊಂಡ್ಕೆ ಹಿಂಗೆ ಚೆಲ್ಬೇಕ್ರಿ, ಹಿಂಗೆ ಚೆನ್ನಾಗಿ ಹಿಂಗೆ. ಯಾಕಂದ್ರೆ ದಿಪ್ಪ ಹಾಕಿದ್ರೆ ಅದು ಇದತ್ತು. ಈಗ ನೋಡ್ರಿ ನಾ ಯಾವ ಥರ ಹಾಕಿನಿ, ಲೇಯರ್ ಚಂದ ತೆಳ್ಳಗೆ ಬರ್ತಾವ್ರಿ. ದೋಸೆ ಸಾಫ್ಟ್ ಆಗ್ತಾವ್ರಿ, ಚಂದ ಬರ್ತಾವ್ರಿ. ಚಟ್ನಿ ವಿಡಿಯೋ ರೀ ನಾ ಈಗೊಮ್ಮೆ ನಾ ಅಪ್ಲೋಡ್ ಮಾಡೀನಿ ರೀ. ನಿಮಗೆ ಏನಾದರೂ ಬೇಕಾದ್ರೆ ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಾನು ನಿಮಗೆ ಆ ವಿಡಿಯೋ ಮಾಡಿ ತೋರಿಸ್ತೀನಿ, ಚಟ್ನಿ ಮಾಡಿ ತೋರಿಸ್ತೀನಿ ರೀ ನಿಮಗೆ. ನೀರು ದೋಸೆ ರೀ, ಬಟಾಟೆ ಪಲ್ಯ, ಕೊಬ್ಬರಿ ಚಟ್ನಿ ಅದ್ರ ಜೊತೆ ಮಸ್ತ್ ಆಗ್ತದೆ ರೀ. ಬೇಕಾದ್ರೆ ಬಸ್ಸಾರ ಅದ್ರ ಜೊತೆನೂ ಮಸ್ತ್ ಆಗ್ತದೆ ರೀ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ, ಚಲೋ ಇರ್ತದೆ ರೀ. ಈಗ ನೋಡ್ರಿ ನಾ ಮತ್ತೊಂದು ದೋಸೆ ಹಾಕಾಕತ್ತೀನಿ ರೀ. ಈ ಥರ ನೀವು ಚೆಲ್ತಾ ಹೋಗ್ಬೇಕ್ರಿ. ಇದ್ರಾಗ ಹಂಚಿನಾಗ ತವಿ ಒಳಗೆ ಚಂದ ಈ ಥರ ಮಾಡ್ಕೋಬೇಕ್ರಿ. ಕಡೆಗೆ ನಿಮಗೆ ಹಾಕಕ್ಕೆ ಇದು ಬರಲಿಲ್ಲ ಅಂದ್ರೆ ಈ ಥರ ತವಿ ಇದು ಮಾಡ್ಬೇಕ್ರಿ. ಚಂದ ಬರ್ತಾವೆ, ಲೇಯರ್ ಚಂದ ಬರ್ತಾವೆ, ತೆಳ್ಳಗೆ ಮೃದು ಆತಾವ್ರಿ. ನೋಡ್ರಿ ಈಗ ರೆಡಿ ಆಗ್ಯದ. ಎಲ್ಲ ಫುಲ್ ಅದು ಆರಿಂದ ತಿರುವಿ ಹಾಕ್ಬೇಕ್ರಿ, ಮಸ್ತ್ ಆಕ್ಕಾವ ನೋಡ್ರಿ. ಈಗ ತಿರುವಿ ಹಾಕ್ತೀನಿ ನೋಡ್ರಿ. ಮ್ಯಾಲೆ ಸ್ವಲ್ಪ ತುಪ್ಪ ಬೇಕಾದ್ರೆ ತುಪ್ಪ ಹಾಕೋರಿ. ನಾನು ಎಣ್ಣೆ ಹಾಕೀನಿ ರೀ. ಬೆಣ್ಣೆನೂ ಬೇಕಾದ್ರೆ ನೀವು ಹಾಕೋಬೋದು ರೀ. ಮಸ್ತ್ ಹತ್ತಾವ್ರಿ, ಚಂದ ಫ್ಲೇವರ್ ಬರ್ತಾವೆ, ಸಾಫ್ಟ ಮಸ್ತ. ತಿಂದ್ರೆ ಭಾರಿ ಚಂದ ಹತ್ತಾವ್ರಿ. ಮಕ್ಕಳಿಗೂ ಇಷ್ಟ ಆಗ್ತದೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ.